ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ 10 ಗಂಟೆಗೆ. ಬಟ್ ನಮ್ಮ ಬೆಳಿಗ್ಗೆ ಸ್ಟಾರ್ಟ್ ಆಗಿರೋದು 7 o'clockಗೆ. ಎದ್ದು ವೀರುಗೆ ಸ್ನಾನ ಮಾಡಿಸಿ ಅವನಿಗೆ ಬ್ರೇಕ್ಫಾಸ್ಟ್ ಮಾಡಿಸಿ, ನಾನು ಕೂಡ ಅವನು ಎದ್ದೊಳೋ ಮುಂಚೆನೇ ಸ್ನಾನ ಮಾಡಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹೂವು ಎಲ್ಲ ಹಾಕಿ ಫುಲ್ ಎಲ್ಲ ಇವತ್ತು ತುಂಬ ಬೆಳಗ್ಗೆನೇ ಸ್ಟಾರ್ಟ್ ಆಗಿದೆ. ಯೂಶಲಿ ನಮ್ಮದು ಒಂದು ಸ್ವಲ್ಪ ಸ್ಲೋ ಮಾರ್ನಿಂಗ್ ಇರುತ್ತೆ, ಬಟ್ ಇವತ್ತೆಲ್ಲ ಒಂಥರ ತುಂಬ ಪಾಸಿಟಿವ್ ಆಗಿತ್ತು ಆ್ಯಂಡ್ ತುಂಬ ಚೆನ್ನಾಗಿತ್ತು. ನೀವೇನಾದರೂ ನನ್ನ ಹಳೆ ಸಬ್ಸ್ಕ್ರೈಬರ್ಸ್ ಆಲ್ಮೋಸ್ಟ್ 2-3 ವರ್ಷದಿಂದ ಏನಾದರೂ ನೋಡೋರು ಇಲ್ಲ 4 ವರ್ಷದಿಂದ ನೋಡೋರು ಇದ್ದರೆ ನಿಮಗೆ ಗೊತ್ತಿರುತ್ತೆ, ನಾವು ಹೊಸ ವರ್ಷ ಸ್ಟಾರ್ಟಿಂಗಲ್ಲೇ ನಮ್ಮ ಮನೆ ದೇವರಿಗೆ ಹೋಗಿ ಬರೋ ಒಂದು ರಿಚುವಲ್ನ ಇಟ್ಕೊಂಡಿದ್ದೀವಿ. ಬಟ್ ನಂದೇನಾಗಿದೆ ಅಂದರೆ ಡೇಟ್ ಇತ್ತು, ಸೊ ಹಾಗಾಗಿ ನಾವು ಸರಿ ಡೇಟೆಲ್ಲ ಮುಗಿದ್ಮೇಲೆ ವೀಕೆಂಡಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಎಲ್ಲ ಆಯಿತು. ಮನೇಲಿ ಈ ವರ್ಷದ ಫಸ್ಟ್ ಪೂಜೆ ಕೂಡ 3 ಜನ ಸೇರಿ ಮಾಡಿದ್ವಿ. ಬೆಳಗ್ಗೆ 10 ಗಂಟೆ ಅಷ್ಟರಲ್ಲೆಲ್ಲ ಆಗಿತ್ತು. ಒಂಥರ ನಿಜವಾಗ್ಲೂ ನನಗೆ ಈ ಥರ ಎಲ್ಲ ಆದಾಗ ಒಂಥರ ಖುಷಿ ಆ್ಯಂಡ್ ಚೆನ್ನಾಗಿದೆ ಸ್ಟಾರ್ಟ್ ಅಂತ ಅನಿಸುತ್ತೆ. ಸೊ ಹಾರ ಸಿಗಲಿಲ್ಲ ನನಗೆ, ಬಟ್ ಬಿಡಿ ಹೂವು ಸಿಕ್ತು, ತುಂಬ ಚೆನ್ನಾಗಿತ್ತು, ವೈಟ್ ಆ್ಯಂಡ್ ಯೆಲ್ಲೋ. ಸೊ ಅದರಲ್ಲಿ ಹಾಕಿ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿ ಮನೆಯಲ್ಲೂ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಆಯಿತು. ಸೊ ನಿಮಗೆ ಇವತ್ತಿನ ವ್ಲಾಗ್ ಖಂಡಿತ ಇಷ್ಟ ಆಗುತ್ತೆ, ಫುಲ್ ವಿಡಿಯೋ ನೋಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ 1-2 ವಿಷಯದ ಬಗ್ಗೆ ಕೂಡ ನಾನು ಈ ವ್ಲಾಗಲ್ಲಿ ಮಾತಾಡಬೇಕು. ಒಂದು ಸ್ವಲ್ಪ ದಿವಸದಿಂದ ಸುಮ್ಮನೆ ಇದೆ, ಬಟ್ ಅದು ಅಲ್ಲಿಗೆ ಮತ್ತೆ ಟ್ರಿಗರ್ ಆಗ್ತಾನೆ ಇದೆ. ಸೊ ಅದಕ್ಕೆ ವ್ಲಾಗಲ್ಲೇ ಆನ್ಸರ್ ಕೊಟ್ಟರೆ ಒಳ್ಳೆಯದು ಅಂತ. ಆ್ಯಂಡ್ ಪೂಜೆ ಕೂಡ ಮನೇಲಿ ಆಯಿತು. ಬಟ್ ನಾನು ಪೂಜೆ ಎಲ್ಲ ಇನ್ನೊಂದು ವೆಯ್ಟ್ ಮಾಡ್ತಾಯಿದ್ದೆ. ನಿಮಗೆ ವ್ಲಾಗಲ್ಲಿ ಗೊತ್ತಾಗುತ್ತೆ. ಬೆಳಗ್ಗೆ ನಾನು ಈ ಥರ ಎಲ್ಲರೂ ಕರ್ಕೊಂಡು ಹೋಗ್ತೀವಿ ಅಂದರೆ ಯೂಶ್ವಲಿ ನಿಮ್ಗೆ ಗೊತ್ತಿರ್ಬೋದು, ನಾವೆಲ್ಲರೂ ಹೋದಾಗ ನಮ್ಮಪ್ಪ ನಮ್ಮನೂ ಕೂಡ ಯಾರು ಬರ್ತಾರೆ ಜೊತೇಲಿ. ಬಟ್ ಈ ಸತಿ ಯಾರೂ ಇಲ್ಲ, ನಮ್ಮಮ್ಮನಿಗೆ ಟ್ರಾವೆಲ್ ಮಾಡೋಕ್ಕಾಗೋದಿಲ್ಲ ಆ್ಯಂಡ್ ನಮ್ಮಮ್ಮನ ನೋಡ್ಕೊಳಕ್ಕೆ ನಮ್ಮಪ್ಪ ಜೊತೆಯಲ್ಲೇ ಇರಬೇಕು. ಸೊ ಹಾಗೆ ನಾವೇ ಹೋಗಿ ಬಂದುಬಿಡೋಣ ಅಂದ್ಬಿಟ್ಟು ನಾವು 3 ಜನ ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸಂಡೇ ಹೋಗೋಣ ಅಂದ್ಕೊಂಡ್ವಿ, ಬಟ್ ಇಲ್ಲ ಸ್ಯಾಟರ್ಡೇನೇ ಹೋಗಿ ಬರೋಣ ಅಂತ ಅಂದರು ಸುನಿ. ಸರಿ ಆಯಿತು ಅಂದ್ಬಿಟ್ಟು ಎಲ್ಲ ಇಂದಿನ ರಾತ್ರಿ ಎಲ್ಲ ಅರ್ಜೆಂಟಲ್ಲಿ ಸರಿ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದು. ಬಟ್ ಚೆನ್ನಾಗಾಯಿತು ಅಂದ್ಕೊಂಡಂಗೆ. ಸೊ ಹಾಗಾಗಿ ಖುಷಿ ಇದೆ. ಆ್ಯಂಡ್ ನಮ್ಮ ಕಾರು ಕೂಡ ತುಂಬ ದಿನ ಆಗಿತ್ತು. ಸುನಿ ಹೋಗಿ ಸ್ವಲ್ಪ ನೀರೆಲ್ಲ ಹಾಕಿ ವಾಶ್ ಮಾಡ್ತಾಯಿದ್ರು. ಅಷ್ಟೊತ್ತಿಗೆ ನಾನು ಇನ್ನೊಂದು ವಿಷಯಕ್ಕೆ ವೆಯ್ಟ್ ಮಾಡ್ತಾಯಿದ್ದೆ. ಏನಂದರೆ ವೀರು ಬೆಳಿಗ್ಗೆ ಎದ್ದಿದ ತಕ್ಷಣ ಯೂಶ್ವಲಿ ಅವನು ಬಾತ್ರೂಮ್ ಮಾಡಿಬಿಡ್ತಾನೆ, ಬಟ್ ಇವತ್ತೇ ಮಾಡಿಲ್ಲ. ನಂಗೆ ಕಾರಲ್ಲೆಲ್ಲ ಮಾಡ್ತಾನೆ, ಮತ್ತು ಅಲ್ಲಿ ಕ್ಲೀನ್ ಮಾಡೋಕ್ಕೆಲ್ಲ ಕಷ್ಟ ಆಗುತ್ತೆ, ಅವ್ನು ಮಾಡಲಿ ಅಂತ ಹಾಗೆ ಒಂದು ಚಡ್ಡಿ ಹಾಕಿ ನಿಲ್ಲಿಸಿದೆ. ಅವ್ನು ಮಾಡಿದ್ರೆ ಡೈಪರೆಲ್ಲ ಚೇಂಜ್ ಮಾಡಿ ಅವ್ನಿಗೆ ಪ್ಯಾಂಟ್ ಹಾಕೋಣ ಅಂತ ಕಾಯ್ತಾ ಇದೆ. ಬಟ್ ಈ ದೊಡ್ಡ ಮನುಷ್ಯ ಮಾಡ್ತಾನೆ ಇರಲಿಲ್ಲ. ಅವನಿಗೆ ಪ್ಲೀಸ್ ಮಾಡು, ಕೂತ್ಕೋ ಮಾಡು ಅಂತ ಹಿಂಸೆ ಇಡ್ತಾಯಿದ್ದೆ. ಸೊ ಹಿಂಗೆ ಅಲ್ವಾ ಮಕ್ಕಳು, ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಒಂದಷ್ಟು ಪ್ರಾಡಕ್ಟ್ಸ್ನ ನಾನು ಅಮೆಝಾನಿಂದ ತರಿಸ್ಕೊಂಡಿದ್ದೀನಿ. ವಿಶ್ ಕೇರ್ದು ಸನ್ಸ್ಕ್ರೀನ್ ತುಂಬಾ ಚೆನ್ನಾಗಿದೆ. ಇದು ಬಾಡಿ ಲೋಷನ್ನು, ನಿಮ್ಮ ಫುಲ್ ಬಾಡಿಗೆ ಹಚ್ಬೋದು. ಆ್ಯಂಡ್ ಇನ್ನೊಂದು ಹೇರ್ ಗ್ರೋತ್ ಸಿರಮ್, ಇದು ಅಷ್ಟೇ ತುಂಬ ಚೆನ್ನಾಗಿದೆ. ತುಂಬ ಜನಕ್ಕೆ ಏನಾದ್ರು ಹೇರ್ ಫಾಲ್ ಆಗಿದೆ ಅಂದರೆ ಅದನ್ನ ಯೂಸ್ ಮಾಡಿ. ಆ್ಯಂಡ್ ಒಂದಷ್ಟು ಡರ್ಮಾಕೋದು ಪ್ರಾಡಕ್ಟ್ಸ್ ಕೂಡ ತರಿಸ್ಕೊಂಡಿದ್ದೆ. ವಿಟಮಿನ್ ಸಿ ಫೇಸ್ ಸಿರಮ್ ಆಗಿರ್ಬೋದು, ಮತ್ತು ಡೈಲಿ ಹೈಡ್ರೇಟಿಂಗ್ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಜೆಲ್ ಎಲ್ಲ ತರಿಸ್ಕೊಂಡಿದ್ದೆ ಫೇಸ್ಗೆ ಅಂತ. ಸೊ ಇಷ್ಟು 3 ಪ್ರಾಡಕ್ಟು ಲಿಂಕ್ ಬೇಕಂತ ಇದ್ದರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಮೆಝಾನಲ್ಲಿ ತುಂಬ ಒಳ್ಳೆ ಆಫರ್ಸ್ ನಡೀತಾ ಇರುತ್ತೆ. ಸೊ ತೊಗೊಳ್ಳಿ. ನೀವೇನಾದ್ರು ಪ್ರೈಮ್ ಮೆಂಬರ್ ಆಗಿದ್ರೆ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ಸ್ ಎಲ್ಲ ಇರುತ್ತೆ ಆ್ಯಂಡ್ ತುಂಬ ಜೆನ್ಯೂನ್ ಪ್ರಾಡಕ್ಟ್ಸ್ ಇರುತ್ತೆ. ನಾನು ಯೂಶ್ವಲಿ ಈ ಥರ ಪ್ರಾಡಕ್ಟ್ಸ್ ಎಲ್ಲ ಬೇಕು ಅಂದರೆ ಅಮೆಝಾನಲ್ಲೇ ಶಾಪ್ ಮಾಡೋದು. ಲಿಂಕ್ ಎಲ್ಲ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಚೆಕ್ ಮಾಡೋದನ್ನ ಮರಿಬೇಡಿ. ಸೊ ಚೆಕ್ ಮಾಡಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ಬೈ ಮಾಡಿ. ನೋಡ್ಬೋದು ಬ್ಯಾಗೆಲ್ಲ ಪ್ಯಾಕ್ ಮಾಡಿದ್ದೀನಿ. ಒಂದು ಜೊತೆ ಬಟ್ಟೆ, ಒಂದು ಸ್ವಲ್ಪ ಡೈಪರ್, ಒಂದು ಫ್ಲಾಸ್ಕ್, ಹಾಲ್ ಬಾಟ್ಲು ಎಲ್ಲ ತೊಗೊಂಡಿದ್ದೀನಿ. ಸ್ನ್ಯಾಕ್ ಕೂಡ ತೊಗೊಂಡಿದ್ದೀನಿ. ಫ್ರೂಟ್ಸ್ ಏನು ತೊಗೊಂಡಿಲ್ಲ. ಕುಡ್ದ ಮಗನೇ ಇವೆಲ್ಲ? ವೆರಿ ಗುಡ್. ಏನು ಮಾಡಿದೆ? ಲಲ್ಲ ಕುದ್ದ? ಹಾಂ ನೋಡಿ, ಯಾರು ಈಗ ಹತ್ರ ಹೋಗಂಗಿಲ್ಲ ಒಂದು ಬಿಸ್ಕೆಟ್ಗೋಸ್ಕರ. ಮಮ್ಮಿ ಮಾಡ್ದ ಮಗನೇ? ಇನ್ನೊಂದು ಸತಿ ಕೈ ಮುಕ್ಕೊಬಿಡಪ್ಪ. ಹಾಂ, ಅವ್ನಿಗಿನ್ನೂ ಪ್ಯಾಂಟ್ ಹಾಕಬೇಕು. ಬೇರೆ ಎಲ್ಲರೂ ಹೋಗದೆ ಇರೋ ದಿನ ಮನೆಯಲ್ಲೇ ಇದ್ದರೆ ಬೆಳಗ್ಗೆ ಎದ್ದಿದ ತಕ್ಷಣ ಮಾಡ್ತಾರೆ ಬಾತ್ರೂಮು ಟೂನ. ಬಟ್ ಇವತ್ತು ಆಚೆ ಹೋಗಬೇಕು, ಮಾಡೋ ಅಂದರೂ ಮಾಡ್ತಾಯಿಲ್ಲ. ಕಳ್ಳ ಅವನು. ಟೈಮ್ ಆಗೋಯ್ತು, 10:30 ಆಗೋಯ್ತು. 10 ಗಂಟೆಗೆ ಬಿಡೋಣ ಅಂದ್ಕೊಂಡ್ವಿ. ನಮ್ಮ ಮನೇಲಿ ಒಂದು 10 ನಿಮಿಷ ಫಾಸ್ಟ್ ಇಟ್ಟಿದ್ದೀವಿ. ಆ್ಯಂಡ್ ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು ಈ ಸತಿ. ಚೆನ್ನಾಗೆ ಹೂವು ಚೆನ್ನಾಗಿರೋದು ಸಿಕ್ತು, ವೈಟ್ ಆ್ಯಂಡ್ ಯೆಲ್ಲೋ. ಆ್ಯಂಡ್ ತುಂಬ ದಿವಸ ಆದಮೇಲೆ ಹೇಳ್ಬೇಕಂದ್ರೆ ನಾನು ಅಷ್ಟು ರಂಗೋಲಿ ಎಲ್ಲ ಬಿಡೋಲ್ಲ. ಈ ಥರದ್ದು ಈ ಸತಿ ಟ್ರೈ ಮಾಡಿದ್ದೀನಿ. ಅದರಲ್ಲೂ ಆಲ್ ಮಾಡಿಬಿಟ್ಟಿದ್ದೀನಿ. ಇದೊಂದು ಹಾಳಾಗ್ಬಿಟ್ಟಿದೆ, ತುಳಿದ್ಬಿಟ್ಟಿರೋದು ಇದು. ಅಲ್ಲೇ ಇರೋ
ವೆಯ್ಟ್ ಅಲ್ಲಿದ್ರು ಮೇಲಿಂದ ಬಿದ್ದೋಗಿದೆ ಇದು. ಮೇಲೆ ಸ್ವಲ್ಪನೇ ಹಾಕಿದೆ, ಬರೀ ಈ ಥರ ಬಿಡಿ ಹೂವು ತಂದಿದ್ದೆ, ಕಟ್ಟಿರೋ ಹೂವು ತಂದಿಲ್ಲ ಈ ಸತಿ. ಅಲ್ಲೇ ಇರಬೇಕು, ತುಳಿಯೋಂಗಿಲ್ಲ. ನಡಿ ನಡಿ ನಡಿ, ಅದಕ್ಕೆ ಹಾಕಲ್ಲ. ಇವಳು ಕೂಕು ಎಲ್ಲ ತುಳಿಬಿಡೋದು ಜಾಸ್ತಿ. ಪ್ಲೀಸ್ ಇನ್ನೊಂದ್ಸತಿ ಹೇಳೋರು. ಹಾಯ್ ಗಾಯ್ಸ್, ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪಪ್ಪ ಏನ್ ಮಾಡ್ತೈತಿ ಇವರು? ಪಪ್ಪ ಹೆಂಗ್ ಬೀರು ಗಾಡಿ ಓಡಿಸೋದು? ಕೈ ತೋರ್ಸು, ಹೆಂಗ್ ಮಾಡುತ್ತೆ ಪಪ್ಪ ಗಾಡಿ ಓಡಿಸೋದ? ಬೂಮ್ 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 ಅನ್ನತ್ತಾ? ಲಾಲ ಕುಡ್ದ ಹೋಗ್ನಿ ನೀನು? ಇವಾಗ ಎಲ್ಲಿ ಹೋಗ್ತಾ ಇರೋದು ನಾವು? ಅಂಬ ನೋಡೋಕ? ಏ ಮಾಮಿ 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 ಮಾಮಿಗೆ ಹೋಗ್ತಾ ಇದೀವಿ ಅಂತ ಹೇಳ್ಬೇಕು. ತಾತ ಬಂದಿಲ್ವಲ್ಲ ಮಮ್ಮಿ? ತಾತ ಬಂದಿಲ್ಲ, ತಾತ ಅಜ್ಜಿ ಇಲ್ಲ. ತಾತ ಅಜ್ಜಿ ನೆಕ್ಸ್ಟ್ ಸತಿ ಬರ್ತಾರೆ. ಓಕೆ ಓಕೆ. ಮಾಮಮ್ ತಿಂದ ನೀನು? ಪಪ್ಪ ಮಾಮಮ್ ತಿಂತ ಪಪ್ಪ? ಎಷ್ಟು ತಿಂತ ಪಪ್ಪ? 3 ಪ್ಲೇಟ್ಸ್ ತಿಂತ ಪಪ್ಪ? ಇಲ್ಲ ವೀರು, ಇಲ್ಲ ಇನ್ನೂ ತಿಂದಿಲ್ಲ ಪಪ್ಪ. ಅಲ್ಲೇನೋ ಶೇಡ್ ಬೀಳ್ತಾ ಇದೆಯಲ್ಲ, ಯಾಕೆ ಇಲ್ಲೂ ಬೀಳ್ತಾ ಇದೆಯಲ್ಲ? ಬಿಸ್ಲಾ? ಪಂಚರನ ಆಗಿದೆ. ಹೌದಾ? ನೋಡ್ಸು ಅಲ್ಲೆಲ್ಲಾದ್ರು. ನೀನ್ ನೋಡ್ಲಿಲ್ವಾ? ನೋಡ್ದಾಗ 7ಗೆ ಬಂದ್ಬಿಟ್ಟೈತೆ. ಈ ಇದ್ರ ಹತ್ರ ನೋಡ್ಸು, ಪೆಟ್ರೋಲ್ ಅಂಗಡಿ ಹತ್ರ. ಪಂಚರ್ ಆಗಿರ್ಬೇಕು ಅನ್ಸುತ್ತೆ ಮೋಸ್ಟ್ಲಿ. ಹೌದಾ? 7 ಬಂದ್ಬಿಡ್ತಾ? ಅದೇ ಗೊತ್ತಿಲ್ಲ, ಅದು ಪಂಚರ್ ಆದ್ರೇನೆ ಬರೋದು. ಓಕೆ, ನಿಧಾನಕ್ಕೆ ತೋರಿಸ್ಕೊಂಡು ನಿಧಾನಕ್ಕೆ ಹೋಗಿ ಏನಂತ. ಆರಾಮಾಗಿ. ನೀನ್ ಬಾಯ್ ಮುಚ್ಚು, ಸುಮ್ಮನೆ ನನಗೆ ಇದು ಮಾಡ್ತೀಯ. ಓ ಮುಚ್ಚು ಬಾಯ್. ನೀನು ನಿನ್ಗೆಲ್ವಾ ಮಾನ ಮರ್ಯಾದೆ? ನಿನಗಿದ್ಯಾ ಮಾನ ಮರ್ಯಾದೆ? ಓ ನಿನ್ಗಿದ್ರೆ ನೀನ್ ಬಾಯ್ ಮುಚ್ಚು. ನೀನ್ ಮುಚ್ಚು. ಓ ನಿನ್ಗಿದ್ಯಾ? ಓಹೋ ಜಾಸ್ತಿ ನೀನ್ ದೊಡ್ಡ ಮನುಷ್ಯ ಅವನು. ಓಹೋ ಆಯ್ತು, ನೀನ್ ಬಾಯ್ ಮುಚ್ಚು. ಏನದು? ಒಂದ್ ಕನ್ನಡ ಅರ್ಥ ಆಗೋ ತರ ಹೇಳ್ಬೇಕು. ನೀನ್ ಬಾಯ್ ಮುಚ್ಚು. ಯಾವ ಭಾಷೆ ಇದು? ಇವಂದೇ ಒಂದು ಆ ಭಾಷೆ, ಅದ್ರಲ್ಲಿ ನನಗ್ ಬೇರೆ ಬೇರೆ ಮಾನ ಮರ್ಯಾದಿ ಅಂತ. ಓ ಚೈಸಿ ಚೈಸಿ ಮುಚ್ಚು ಬಾಯಿ. ಊರ್ಗ್ ಹೋಗೋವರ್ಗು ಸುಮ್ನೆ ಬರ್ಬೇಕು ನೀನು. ಓ ನೀನು ಅಷ್ಟೇ. ಮಾಮ ಬಾಯ್ ಮುಚ್ಕೊಳದ್, ನೀನ್ ಬಾಯ್ ಮುಚ್ಚು. ನೀನು ನೋಡಿದ್ರಲ್ಲ, ಹೀಗೆ ಅವನ ಹತ್ರ ಮಾತಾಡಿಕೊಂಡು ಹೇಗೆ ಎಷ್ಟು ಬೇಗ ಹೋದ್ವಿ ಅಂತಲೇ ಗೊತ್ತಾಗಲ್ಲ. ಸೊ ಈಗ ಒಂದೊಂದು ವರ್ಡ್ ಎಲ್ಲ ಅಂದರೆ ಉದ್ದಕ್ಕೆ ಮಾತಾಡೋಕೆ ಕಲಿತಾನೆ. ಅವನಿಗೆ ಮಾಮೂಲಿ ಅಮ್ಮ, ಮಾಮ, ಅಜ್ಜಿ, ತಾತ ಅದೆಲ್ಲ ಬರುತ್ತೆ. ಟೈಗರ್, ಹಾರ್ಸ್ ಆ ಥರ ಎಲ್ಲ ಒಂದು ವರ್ಡ್ ಹೇಳ್ತಾನೆ. ಬಟ್ 2 ವರ್ಡ್ ಎಲ್ಲ ಹೇಳೋಕ್ಕೆ ಈಗ ಟ್ರೈ ಮಾಡ್ತಾಯಿದ್ದಾನೆ. ಆ್ಯಂಡ್ ಏನೇನೋ ಮಾತಾಡುತ್ತೆ ಮಗು, ಖುಷಿ ಆಗುತ್ತೆ. ಆ್ಯಂಡ್ ಎಷ್ಟೊಂದು ಜನ ಫುಲ್ ಮಾತಾಡಲ್ವಾ ಅಂತೀರಾ, ಅವನಿನ್ನೂ 1.8 ಮಂತ್ಸ್ ಓಲ್ಡು. ಸೊ ಅಷ್ಟು ಚಿಕ್ಕ ಮಗು ಫುಲ್ ಮಾತಾಡೋಕ್ಕೆ ಹೇಗಾಗುತ್ತೆ? ಆ್ಯಂಡ್ ನಾವು ಟೈಮ್ ಕೊಡಬೇಕು, ನಾವು ಜಾಸ್ತಿ ಮಾತಾಡಬೇಕು. ಆ್ಯಂಡ್ ಗಂಡು ಮಕ್ಕಳು ಸ್ವಲ್ಪ ನಿಧಾನ ಅಂತ ಹೇಳ್ತಾರೆ. ಎಷ್ಟೊಂದು ಜನ ವೀರುನೇ ಬೇಗ ಮಾತಾಡ್ತಾ ಇರೋದು ಅಂತ ಕೂಡ ಹೇಳ್ತಾರೆ ನಮ್ಮ ಫ್ಯಾಮಿಲಿಲಿ. ಸೊ ನನಗೇನು ಅದರ ಪ್ರಾಬ್ಲಮ್ ಅಂತ ಯಾವತ್ತೂ ಅನಿಸಿಲ್ಲ. ನನಗೆ ಅವ್ನು ನಿಜವಾಗ್ಲೂ ಎಷ್ಟೊಂದು
ಮಾತಾಡ್ತಾನಪ್ಪ ಅಂತ ಅನಿಸುತ್ತೆ. ಸುನಿನೂ ಅಷ್ಟೇ, ಯಪ್ಪ ಎಷ್ಟು ಮಾತಾಡ್ತೀಯೋ ಅಂತಾರೆ. ಅವ್ನ ಭಾಷೆಯಲ್ಲಿ ಏನೇನೋ ಮಾತಾಡ್ತಾ ಇರ್ತಾನೆ, ಅದನ್ನು ಕೇಳೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಹಂಗೆ ಮಲ್ಕೊಂಡ್ಬಿಟ್ಟ ಅವನು. ಯೂಶ್ವಲಿ ಮಧ್ಯಾಹ್ನ ಮಲ್ಗೋದು ಏನೋ ಗೊತ್ತಿಲ್ಲ, ಕಾರ್ ಡ್ರೈವ್ ಹೋಗ್ತಾ ಇದ್ವಿ ಆ್ಯಂಡ್ ಬೇಗ ಸ್ವಲ್ಪ ಬೆಳಗ್ಗೆ ಎದ್ದಿದ್ದ ಅನ್ನೋ ರೀಸನ್ಗೇನೋ ಮಲಗಿದ್ದ. ನಾನು ಹಿಂದೆ ಕೂತ್ಕೊತೀನಿ ಯಾವಾಗ್ಲೂ, ನನ್ನ ಫ್ರಂಟ್ ಸೀಟಲ್ಲಿ ಕೂತ್ಕೊಳ್ಳೋದಿಲ್ಲ, ತುಂಬ ಕಮ್ಮಿ. ಅದು ವೀರು ಇದ್ದಾನೆ ಅಂದರೆ ನಾನು ಫ್ರಂಟಲ್ಲಿ ಕೂತ್ಕೊಳ್ಳೋದೇ ಇಲ್ಲ. ಇವತ್ತು ಸರಿ ಅರ್ಧದಲ್ಲಿ ಎಲ್ಲರೂ ಇಳಿಸ್ದಾಗ ಹಿಂದೆ ಕುತ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಇಳಿಯೋಕ್ಕಾಗಲೇ ಇಲ್ಲ. ಆ್ಯಂಡ್ ಜಾಸ್ತಿ ಗಾಡಿ ಕೂಡ ಏನೂ ಇರಲಿಲ್ಲ, ಆರಾಮಾಗಿ ಸ್ಲೋ ಆಗಿ ಹೋಗ್ತಾ ಇದ್ವಿ. ಸರಿ ಆಯಿತು ಕುತ್ಕೊಳ್ಳೋಣ ಅಂತ ಕೂತ್ಕೊಂಡೆ. ಇಲ್ಲಿ ಒಂದು ವಿಂಟೇಜ್ ಕಾರ್ ಹೋಯಿತು, ಅದಕ್ಕೆ ಸುನಿಗೆ ಹೇಳ್ತಾ ಇದ್ದೆ ಆ ಥರದ್ದೊಂದು ಕಾರ್ ಕೊಡಿಸು ನನಗೆ ಅಂತ. ಸುನಿ ಆಯ್ತಾಯಿತು ಕೊಡಿಸ್ತೀನಿ ಅಂತ ಹೇಳ್ತಾಯಿದ್ರು. ಅದು ಎಷ್ಟು ಫಾಸ್ಟಾಗಿ ಹೋಗ್ತಾಯಿತ್ತು ಗೊತ್ತಾ, ಬಟ್ ಸಖತ್ ಕ್ಯೂಟಾಗಿತ್ತು, ತುಂಬ ಚೆನ್ನಾಗಿ ಮಾಡಿಫೈ ಎಲ್ಲ ಮಾಡಿಸಿದ್ರು. ನನಗೆ ಈ ಥರ ವಿಂಟೇಜ್ ಕಾರ್ ಅಂದರೆ ಸಖತ್ ಇಷ್ಟ. ಸೊ ಯೂಶ್ವಲಿ ನನಗೆ ಕಾರ್ಸ್ ಅಂದರೆ ತುಂಬ ಇಷ್ಟ, ಬಟ್ ಸುನಿಗೆ ಬೈಕ್ಸ್ ಅಂದರೆ ತುಂಬ ಇಷ್ಟ. ಸೊ ಹಿಂಗೆ ಇಬ್ರಿಗೂ ಫುಲ್ ಆಪೋಸಿಟ್ಟು. ಅವ್ರಿಗೇನಿಷ್ಟ ನನಗೆ ಅದಿಷ್ಟ ಇರಲ್ಲ, ನನಗೇನಿಷ್ಟ ಅವ್ರಿಗೆ ಅದಿಷ್ಟ ಇರಲ್ಲ. ಸೊ ಹಾಗಾಗಿ ಆ್ಯಂಡ್ ಒಂದಷ್ಟು ವಿಷಯ ಮಾತಾಡ್ತೀನಿ ಅಂತ ಹೇಳಿದ್ದೆ. ಯೂಶ್ವಲಿ ತುಂಬ ಜನ ಒಂದಷ್ಟು ಕ್ವೆಶನ್ಸ್ನ ಕೇಳ್ತಾ ಇದ್ದೀರಾ, ಆ ವಿಷಯದ ಬಗ್ಗೆ ನೀವು ಯಾಕೆ ಮಾತಾಡ್ತಾ ಇಲ್ಲ, ನೀವು ಯಾಕೆ ಕೇಳಲಿಲ್ಲ ಅಂತ ಎಲ್ಲ. ನನಗೆ ಅವರೇ ಹೇಳಬೇಡ ಅಂತ ಹೇಳಿದರು, ಹಾಗಾಗಿ ಹೇಳಿಲ್ಲ. ಆ್ಯಂಡ್ ಹೆಸರು ತೊಗೊಳೋಕ್ಕೂ ನನಗೆ ಇಷ್ಟ ಇಲ್ಲ, ಆ ವಿಷಯ ಮಾತಾಡೋಕ್ಕೂ ಇಷ್ಟ ಇಲ್ಲ. ನಾನು ಲಾಸ್ಟ್ ಇಯರೇ ಹೇಳಿದ್ದೀನಿ, ಅಪ್ಪ ನಂಗೆ ಬೇಡ ಸಹವಾಸ ಅಂತ. ಬಟ್ ಏನು ಗೊತ್ತಾ, ಇವತ್ತಲ್ಲ ನಾಳೆ ನಿಜ ಗೊತ್ತಾಗುತ್ತೆ. ಅದಕ್ಕೆಲ್ಲ ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕು ಅಷ್ಟೇ. ಆ್ಯಂಡ್ ನಾನು ಕೋಪದಲ್ಲೂ ಹೇಳಿದೆ, ನಾನು ಬಾಯಿ ಬಿಟ್ಟರೆ ಎಲ್ಲರೂ ಬಣ್ಣ ಬಯಲಾಗ್ಬಿಡುತ್ತೆ ಅಂತ. ಬಟ್ ಆ ಕೋಪ ಏನು ಗೊತ್ತಾ, ಒಂದೊಂದು ಸತಿ ನಾವು ಸುಮ್ಮನೆ ಇದ್ರೂ ನಮ್ಮನ್ನ ಟ್ರಿಗರ್ ಮಾಡೋದು ಜಾಸ್ತಿ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಈಗ ಒಂದು 2-3 ದಿವಸದಿಂದ ಇನ್ನೊಂದು ಕಮೆಂಟ್ ಬಂದಿತ್ತು, ಸ್ವಾತಿ ನೀವು ಸಿಂಪತಿಗೆ ಇಟ್ಕೊತಾ ಇದ್ದೀರಾ ನಿಮ್ಮ ಅಮ್ಮನ ತೋರಿಸಿ, ಬಟ್ ಬೇರೆಯವ್ರನ್ನ ಕೆಟ್ಟವ್ರನ್ನ ಮಾಡ್ತಾಯಿದ್ದೀರಾ ಅಂತ ಅವರು ಮೆನ್ಷನ್ ಮಾಡಿದರು. ನಮ್ಮ ಅಪ್ಪ ಅಮ್ಮನ ನಾನು ತೋರಿಸಿ ಸಿಂಪತಿಗೆ ಇಟ್ಸ್ಕೊಳ್ಳೋ ಅಂಥ ಅವಶ್ಯಕತೆ ನನಗಿಲ್ಲ, ಆಯಿತಾ. ಆ್ಯಂಡ್ ನಾನು ಮುಂಚೆಯಿಂದನೂ ಹೇಗೆ ವ್ಲಾಗ್ ಬಂದಿದ್ದೀನಿ ಹಾಗೆ ವ್ಲಾಗ್ ಮಾಡ್ತಾಯಿದ್ದೀನಿ. ಆ ಥರ ನಾನು ಸಿಂಪತಿಗೆ ಇಟ್ಸ್ಕೊಳ್ಳೋಂಗಿದ್ದಾರೆ. ನಾನು ಇನ್ನೂ ಎಷ್ಟೊಂದು ವಿಷಯ, ಇಷ್ಟು ಖರ್ಚು ಮಾಡಿದೆ, ಇಷ್ಟು ದುಡ್ಡು ಕೊಟ್ಟೆ, ಆ ಥರ ಎಲ್ಲ ಮೆನ್ಷನ್ ಮಾಡಿ ಇನ್ನೂ ನಾನು ಸಿಂಪತಿಗೆ ಇಟ್ಸ್ಕೊಬೋದು. ಅದನ್ನೆಲ್ಲ ನನಗೆ ಬೇಕಾಗಿಲ್ಲ. ಆ್ಯಂಡ್ ನಾನು ಮಾಡ್ತಾ ಇರೋದನ್ನ ತೋರಿಸ್ತಾ ಇದ್ದೀನಿ, ಬೇರೆಯವರು ಮಾಡ್ತಾಯಿದ್ರೆ ತೋರಿಸ್ಲಿ, ಯಾಕಂದರೆ ಮಾಡ್ತಾ ಇಲ್ವಲ್ಲ. ಸೊ ಅದಕ್ಕೆ ನಿಮಗೆ ಗೊತ್ತಿಲ್ಲ. ಆ್ಯಂಡ್ ಯಾರ್ಯಾರು ಬಂಡವಾಳ ಏನೇನು ಅನ್ನೋದು ಗೊತ್ತಾಗುತ್ತೆ. ಅದು ಗೊತ್ತಾದ ಮೇಲೆ ನೀವು ಮಾತಾಡಬೇಕು, ಕಮೆಂಟ್ಗಳು ಹಾಕಬೇಕು. ಅದಕ್ಕೆ ಮುಂಚೆ ನೀವೇ ಏನೇನೋ ಅಂದ್ಕೊಂಡು ಕಮೆಂಟ್ ಮಾಡೋದು ತಪ್ಪು. ಸೊ ಸ್ವಲ್ಪ ದಿನ ತಾಳ್ಮೆಯಿಂದ ಕಾಯಿರಿ, ನಿಮಗೆ ಗೊತ್ತಾಗುತ್ತೆ. ಇಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಬೇರೆ ಏನೂ ಅಲ್ಲ. ಬನ್ನಿ ದೇವಸ್ಥಾನ ರೀಚ್ ಆದ್ವಿ. ಸೊ ದೇವ್ರ ದರ್ಶನ ಮಾಡ್ಕೊಂಬರೋಣ. ಈ ವರ್ಷ ಆದ್ರೂ ನೆಮ್ಮದಿಯಾಗಿರೋ ಥರ ಮಾಡಲಿ. ಆ್ಯಂಡ್ ನಮ್ಮಮ್ಮ ಹುಷಾರಾಗಿ ಬರಲಿ ಚೆನ್ನಾಗೆ, ಅಷ್ಟೇ ನನ್ನ ಮೈಂಡಲ್ಲಿರೋದು. ಅದು ಬಿಟ್ಟು ಬೇರೆ ಏನೂ ಇಲ್ಲ. ನಾನು ಈ ವರ್ಷ ನಿಜವಾಗ್ಲೂ ಲಾಸ್ಟ್ ಇಯರ್ ಮಾಡಿ ತಪ್ಪು ಮಾಡಬಾರ್ದು. ಈ ಸತಿ ಎಷ್ಟೊಂದು ಹೋದ ವರ್ಷ ಪಾಠ ಕಲ್ತ್ಬಿಟ್ಟಿದ್ದೀನಿ. ಈ ವರ್ಷ ಆದ್ರೂ ಅದನ್ನು ನೆನೆಸ್ಕೊಂಡು ಹುಷಾರಾಗಿರಬೇಕು ಅನ್ನೋದನ್ನ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ನೀವು ತುಂಬ ಜನ ನನಗೆ ಹೇಳ್ತಾ ಇರ್ತೀರಾ, ಸ್ವಾತಿ ನೀವು ಯಾಕೆ ಎಲ್ಲರ ಹತ್ರ ಜಗಳ ಆಡ್ತೀರ ಅಂತ ಒಂದಷ್ಟು ಜನ ಕೇಳ್ತಾರೆ. ನಿಜವಾಗ್ಲೂ ನಾನು ಯಾಕೆ ಜಗಳ ಆಡಲಿ? ಏನು ಗೊತ್ತಾ, ಸರಿ ಇದು ತಪ್ಪು ಅಂದರೆ ಇದು ತಪ್ಪು ಅಂತ ನಾವು ಪಾಯಿಂಟ್ ಮಾಡ್ತೀವಿ ನೋಡ್ರಿ, ಅದೇ ಜನರಿಗೆ ಆಗೋದಿಲ್ಲ. ನಮ್ಮನ್ನ ಜಗಳ ಗಂಟಿರೋ ಅಂತ ಅಂದ್ಕೊಂಡ್ಬಿಡ್ತಾರೆ. ಯಾಕೆ ಅಂತ ಗೊತ್ತಿಲ್ಲ. ನಾವು ನೇರವಾಗಿ ಇದು ತಪ್ಪು, ಇದಾಗಲ್ಲ, ಇದು ಸರಿ, ಇದು ಇಷ್ಟೇ ಅಂತೀವಿ ನೋಡಿ, ಅದನ್ನು ಕಂಡ್ರೆ ಜನರಿಗೆ ಆಗಲ್ಲ. ಸೊ ಆವಾಗ ನಾವೇ ಕೆಟ್ಟವರಾಗಿ ಕಾಣಿಸ್ತೀವಿ ಅಷ್ಟೇ. ಬಟ್ ನಾನೇ ಸುಮ್ಮನೆ ಕಾಲು ಕೆರ್ಕೊಂಡು ಜಗಳ ಮಾಡೋ ಯಾಕೆ ಮಾಡಲಿ ನಾನು? ನೀವು ಅರ್ಥ ಮಾಡ್ಕೊಬೇಕು. ನಾನು ಸುಮ್ಮನೆ ಯಾಕೆ ಯಾರ ಹತ್ರ ಒಬ್ರ ಹತ್ರ ಜಗಳ ಆಡಲಿ? ಜಗಳ ಆಡೋ ಅಂಥದ್ದನ್ನ ಅವರು ಮಾಡಿರ್ತಾರೆ, ಆಯಿತಾ. ಅದರಲ್ಲೂ ನಾನು ಎಷ್ಟೊಂದು ಕಂಟ್ರೋಲ್ ಮಾಡಿಕೊಂಡು ಆಗದೆ ಇರುವಾಗ ನಾನೇನು ಒಳ್ಳೆ ರೋಡಲ್ಲೆಲ್ಲ ನಿಂತ್ಕೊಂಡು ಜಗಳ ಎಲ್ಲ ಮಾಡೋ ಅಂಥ ಕ್ಯಾಟಗರಿನೇ ಅಲ್ಲ. ಇದು ನನಗೆ ಬರಲ್ಲಪ್ಪ, ಬೇಡ ಅಂದ್ಬಿಟ್ಟು ನಾವು ಯಾರನ್ನ ಎಲ್ಲೆಲ್ಲಿ ಇಡಬೇಕು ಅಲ್ಲೆಲ್ಲಿ ಇಟ್ಬಿಡ್ತೀವಿ ಅಷ್ಟೇ. ಅಷ್ಟು ಬಿಟ್ಟು ನಾನು ಅದನ್ನು ತುಂಬ ಡ್ರ್ಯಾಗ್ ಮಾಡೋದು ಅದೆಲ್ಲ ಇಲ್ಲ. ನಾನು ನೋಡಿದರೆ ತುಂಬ ಸತಿ ನಿಮ್ಗೆ ಗೊತ್ತಿರುತ್ತೆ, ನಾನು ಎಷ್ಟೊಂದು ವಿಷಯಗಳನ್ನ ಸರಿ ಹೋಗಲಿ ಬಿಡಿ, ಆಗುತ್ತೆ, ಜೀವನ ಇರೋದೆ ಹಿಂಗೆ, ಮೂವ್ ಆನ್, ಮರ್ತು ಬಿಡೋಣ ಅನ್ನೋದು ಕ್ಯಾಟಗರಿ ನಂದು. ಬಟ್ ಬೇರೆಯವ್ರ ಥರ ಅವ್ರಿಗೊಂದು ಒಳಗೊಂದು ಅದೆಲ್ಲ ನನ್ನ ಕೈಲಿ ಇಲ್ಲ ಅಷ್ಟೇ. ಸೊ ಬರೀ ದೇವಸ್ಥಾನ ಒಳಗೋಣ. ಮಾತಾಡ್ತಾನೆ ಇರ್ಬೋದು, ಹೇಳೋಕ್ಕೆ ವಿಷಯ 1000 ಇದೆ, ಬಟ್ ಬೇಡ. ಯಾಕೆ, ಎಷ್ಟೋ ದಿನ ಆದಮೇಲೆ ನಾವು ಮನೆ ದೇವ್ರಿಗೆ ಬಂದಿದ್ದೀವಿ. ಇಲ್ಲಿ ಬಂದರೆ ಒಂಥರ ನನಗೆ ಸಖತ್ ಖುಷಿ ಆಗುತ್ತೆ. ತುಂಬ ಮೆಮೊರೀಸ್ ಇದೆ ಈ ದೇವಸ್ಥಾನದಲ್ಲಿ. ಆ್ಯಂಡ್ ನಾನು
ತುಂಬ ನಂಬ್ತೀನಿ. ವೀರಭದ್ರ ಸ್ವಾಮಿ ನಮ್ಮ ಮನೆ ದೇವ್ರನ್ನಾಗಿರ್ಬೋದು, ಚಾಮುಂಡೇಶ್ವರಿ ಆಗಿರ್ಬೋದು, ಆ ಥರ ಎಲ್ಲ ನನ್ನ ಫೇವ್ರೆಟ್ ಅಂತ ಒಂದಷ್ಟು ದೇವರಿದೆ. ಸೊ ನನಗೆ ಏನೇ ಆಗಲಿ ಆ ಕಣ್ಣು ಮುಚ್ಕೊಂಡ್ರೆ ಆ ದೇವ್ರುಗಳು ಕಣ್ಣು ಮುಂದೆ ಬರುತ್ತೆ. ಸೊ ಅದರಲ್ಲಿ ಒಂದು ದೇವರು ಇದು. ನೀವು ತುಂಬ ಜನ ಈ ಊರವರು ನನ್ನ ಸಬ್ಸ್ಕ್ರೈಬರ್ಸ್ ಕೂಡ ಇದ್ದೀರಾ. ತುಂಬ ಹೇಳ್ತಾ ಇರ್ತಾರೆ, ಸ್ವಾತಿ ಇಲ್ಲಿ ಬಂದಾಗ ನಿಂಗೆ ಮುಂಚೆ ಹೇಳಿ ಅಂತ. ನೋಡಿ ನಿನ್ನೆ ಹಿಂದಿನ ದಿನ ನಾವು ಪ್ಲ್ಯಾನ್ ಮಾಡಿ ಸಡನ್ನಾಗಿ ಬಂದಿದ್ದು. ಏನಾದರೂ ನಾವು ಮುಂಚೆನೇ ಪ್ಲ್ಯಾನ್ ಎಲ್ಲ ಮಾಡಿ ಈ ಥರ ಒಂದಿನ ಬರ್ತೀವಿ ಅಂತ ಇದ್ದರೆ ನಿಮಗೆ ಖಂಡಿತ ನಾನು ಹೇಳ್ತೀನಿ. ಸೊ ಸಾರಿ, ಈ ಸತಿ ಕೂಡ ನಿಮಗೆ ಇನ್ಫಾರ್ಮ್ ಮಾಡೋಕ್ಕಾಗಲಿಲ್ಲ. ಆನೆ ಮುಟ್ಟ, ಇದು ಮುಟ್ಟ, ಈ ಆನೆ ಮುಟ್ಟ ಮುಟ್ಟ. ಕೊಡೋಣ ಅಣ್ಣಾಗಿ, ಅವನ್ನೇ ಬಿಡಿಸ್ತಾನಂತೆ. ಬಿಡಿಸ್ಲಿ ಬಿಡು. ಬನಾನಾ ಅಂಬ ಎಲ್ಲಿದೆ ವೀರ? ಅಲ್ಲಿ ನನ್ನ ಕುಂಕುಮ ಹೊರ್ಕೊಂಬಿಟ್ಟ ಅವನು. ಇದು ಕುಂಕುಮ. ಓಕೆ ಗಾಯ್ಸ್, ದರ್ಶನ ಆಯಿತು, ಚೆನ್ನಾಗಾಯಿತು. ಯಾರೂ ಇರಲಿಲ್ಲ, ನಾವೊಬ್ಬರೇ. ಸ್ವಲ್ಪ ಲೇಟ್ ಆಗೋಯ್ತು ನಾವು ಬರೋಷ್ಟಕ್ಕೆ, 12 o'clock ಆಗೋಯ್ತು ನಮ್ಮ ಗಾಡಿ ಪಂಚರ್ ಆಗಿ. ಆ್ಯಂಡ್ ಹಾಗಾಗಿ ಲೇಟಾಗಿ ಬಂದ್ವಿ. ಚೆನ್ನಾಗಾಯಿತು ಪೂಜೆ, ಖುಷಿ ಆಯಿತು, ಬೇಗ ಆಯಿತು ಅಲ್ವಾ. ಆ್ಯಂಡ್ ಎಲ್ಲ ದೇವಸ್ಥಾನ ರೆಡಿ ಮಾಡ್ತಾ ಇದ್ದಾರೆ. ಮೇ ಬಿ ಇಯರ್ ಆಗ್ಬೋದು ಅನಿಸುತ್ತೆ ಅಲ್ವಾ. ಎಲ್ಲ ಕಲ್ಲುದೆಲ್ಲ ಇದು ಮಾಡ್ತಾ ಇದ್ದಾರೆ ಕೆಲಸ ಎಲ್ಲ. ಸೊ ಹಾಗಾಗಿ ವೀರು ಏನು ತಿಂತ ಇದೆಯಾ ಮಗನೇ? ತೋರಿಸು, ಅಲ್ಲಿ ತೋರಿಸು. ಏನದು? ನಾನ್ನ. ಬನಾನ ಅನ್ನಕ್ಕೆ ಬರಲ್ಲ, ಬನಾನ ಅಂತ ನನ್ನ ಸತಿ ಬನಾನ ಅಂತಾನೆ, ನಾನ್ನ ಅಂತಾನೆ ತಿಂತಾ ಇದೆ ಮಗು. ನಾವೀಗ ಏನಾದರೂ ಬ್ರೇಕ್ಫಾಸ್ಟ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಬ್ರೇಕ್ಫಾಸ್ಟ್ ಅಲ್ಲ, ಲಂಚ್, ಬ್ರಂಚ್. ಬೆಳಗ್ಗೆ ನಾವೇನು ತಿನ್ಕೊಂಡ್ಬಂದಿಲ್ಲ. ದೇವಸ್ಥಾನಕ್ಕೆ ಬರ್ತೀವಿ ಅಂದರೆ ಯೂಶ್ವಲಿ ನಾವೇನೂ ತಿನ್ಕೊಂಬರಲ್ಲ, ಹಂಗೆ ಬರ್ತೀವಿ. ಹಾಗಾಗಿ ಇವಾಗ ಹೋಗ್ತಾ ಏನಾದರೂ ತಿನ್ಕೊಂಡು ಹೋಗೋಣ ಅಂತ. ರೋಡೆಲ್ಲ ಚೆನ್ನಾಗಾಗಿದೆ. ಒಂದು ಕಾಲು ಭಾಗ ಅಷ್ಟು ಇನ್ನೂ ಕೆಲಸ ನಡೀತಾ ಇದೆ. ಅದು ಬಿಟ್ಟು ಆಲ್ಮೋಸ್ಟ್ 80-90% ರೋಡು ಈಸಿ ಬರೋದಲ್ವ. ಮುಂಚೆ ಬರೋಕ್ಕೆ ಕಷ್ಟ ಅನ್ಸೋದು, ಅಂದರೆ ತುಂಬ ರೋಡ್ ಸರಿ ಇಲ್ಲ ಆ್ಯಂಡ್ ತುಂಬ ಹೊತ್ತು ಬೇಕಿತ್ತು. ಇವಾಗ ಆಲ್ಮೋಸ್ಟ್ ನಾವು 1 hourಲ್ಲೆಲ್ಲ ಬಂದ್ಬಿಡ್ಬೋದಲ್ವ ಅವೇ, ಆರಾಮಾಗಿ ಬಂದ್ಬಿಡ್ಬೋದು. ರೋಡ್ ಸೂಪರ್ ಆಗಿದೆ. ಆ್ಯಂಡ್ ಇವಾಗ ನಾವು ಚೆನ್ನಾಗಿ ಏನಾದ್ರು ತಿನ್ಕೊಂಡು ಮನೆಗೆ ಹೋಗೋದು ಅಷ್ಟೇ. ನಮ್ಮ ಬಾಸ್ ಮಲಗಿದ್ರು ಬರುವಾಗ. ಇನ್ನು ಇವಾಗ ಹೋಗುವಾಗ ಏನು ಮಾಡ್ತಾರೋ ಗೊತ್ತಿಲ್ಲ, ನೋಡಬೇಕು. ಆಯ್ತಾ? ತಿಂದೆ? ತಿನ್ಬಿಡು ಬೇಗ. ಸಿಪ್ಪೆ ತಿನ್ಬಾರ್ದು, ಒಳಗಡೆದು ಮಾತ್ರ ತಿನ್ಬೇಕಿಲ್ಲ. ಬಿಡು, ಕೈ ಬಿಡು. ಸಿಪ್ಪೆ ಹಾಕ್ಬಿಡ ನಾಚೆ. ನಾನು ವೀರಿಗೆ ಅಂತ ಮಖಾನ ಎಲ್ಲ ಮಾಡಿಕೊಂಡು ತಂದಿದ್ದೆ. ಅವನೇನಾದ್ರು ಸ್ನ್ಯಾಕ್ ಕೇಳಿದ್ರೆ ಕೊಡೋಣ ಅಂತ. ಇಲ್ಲಿ ಬನಾನಾನೇ ಸ್ನ್ಯಾಕ್ ಆಗೋಯ್ತು ಅಲ್ವಾ ಮಗನೆ? ಯು ಲೈಕ್ ಬನಾನಾ? ನಿಂಗೆ ಬನಾನಾ ಇಷ್ಟನಾ? ಆ್ಯಂಡ್ ಏನೋ ಒಂಥರ ಬೇಜಾರಿತ್ತು. ನಾವಪ್ಪ ನಮ್ಮಮ್ಮ ಕೂಡ ಬಂದಿದ್ರೆ ಚೆನ್ನಾಗಿರೋದು. ಬರೀ 3 ಜನ, ಒಂಥರ ಸೈಲೆಂಟ್ ಇತ್ತು. ಹೋಗಿ ಬಂದು ಒಂದು ಸ್ವಲ್ಪ ಹೊತ್ತಿಬ್ರು ಮಾತಾಡಿದ್ವಿ. ಬಟ್ ಅದಾದಮೇಲೆ ಅವ್ರ ಪಾಡ್ಗೆ ಅವ್ರು ಗಾಡಿ ಓಡಿಸ್ತಾಯಿದ್ರು, ನನ್ನ ಪಾಡಿಗೆ ನಾನು ಕೂತಿದ್ದೆ. ಏನೋ ಯೋಚನೆ ಬರೋದು ಗೊತ್ತಿಲ್ಲ. ಸೈಲೆಂಟಾಗಿದ್ದರೆ ಮೈಂಡ್ಗೆ ಏನೇನೋ ಯೋಚನೆ ಬರುತ್ತೆ. ಸೊ ಅದೇ ಥರ ಆಗಿತ್ತು. ಅದನ್ನೇ ನೆನೆಸ್ಕೊತಾ ಇದ್ದೆ. ಲಾಸ್ಟ್ ಸತಿ ಎಲ್ಲ ನಾವು ಬಂದಾಗ ಜೊತೆಯಲ್ಲಿ
ಎಲ್ಲರೂ ಬಂದಿದ್ವಿ. ಈ ಸತಿ ನಮ್ಮನ್ನ ಕರ್ಕೊಬರಲಿಲ್ಲ, ಬರೀ ಅದೇ ಯೋಚನೆ ಇತ್ತು. ಸೊ ಏನು ಮಾಡೋಕ್ಕಾಗಲ್ಲ. ಟೈಮ್ ನೆಕ್ಸ್ಟ್ ಸತಿ ಬರೋ ಅಷ್ಟೊತ್ತಿಗೆ ದೇವರೇ ಜೊತೇಲಿ ಬರೋಂಗೆ ಆಗ್ಲಪ್ಪ, ಎಲ್ಲ ಸರಿ ಹೋಗಲಿ ಅಂತಲೇ ದೇವ್ರ ಹತ್ರ ಕೂಡ ಬೇಡ್ಕೊಂಡು ನಾವು ಬಂದ್ವಿ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ನಾನು ಯೂಟ್ಯೂಬಲ್ಲಿ Q&A ಥರ ಮಾಡಿ ತುಂಬ ದಿವಸನೇ ಆಗಿದೆ. ನಿಮ್ಮ ಹತ್ರ ಏನಾದ್ರು ಕ್ವೆಶನ್ಸ್ ಇದ್ದರೆ ನನಗೆ ಕಮ್ಯುನಿಟಿ ಪೋಸ್ಟಲ್ಲಿ ನಾನು ಒಂದು Q&Aದು ಫೋಟೋ ಹಾಕ್ತೀನಿ. ಸೊ ಅದ್ರ ಕೆಳಗಡೆ ಕಮೆಂಟ್ಸಲ್ಲಿ ನೀವು ಕ್ವೆಶನ್ಸ್ನ ಕೇಳ್ಬೋದು. ನನ್ನ ಸರ್ಜರಿ ಬಗ್ಗೆ ಆಗಿರ್ಬೋದು, ನಮ್ಮ ಅಮ್ಮನ ಟ್ರೀಟ್ಮೆಂಟ್ ಬಗ್ಗೆ ಆಗಿರ್ಬೋದು, ಇಲ್ಲ ನಮ್ಮ ಲೈಫ್ ಬಗ್ಗೆ ನಿಮ್ಗೆ ಏನೇ ಕ್ವೆಶನ್ಸ್ ಇದೆ, ವೀರು ಬಗ್ಗೆ, ಸೊ ಇದ್ರೆ ಕ್ವೆಶನ್ಸ್ನ ಕೇಳಿ ನಾನು ಒಂದು ವೀಡಿಯೋದಲ್ಲಿ Q&A ಥರ ಮಾಡ್ತೀನಿ ಲಾಸ್ಟ್ ಇಯರ್ದೆಲ್ಲ ಸೇರಿ. ಸೊ ನೋಡೋಣ ಏನೇನು ಕ್ವೆಶನ್ಸ್ ಬರುತ್ತೆ ಅಂತ. ಇವತ್ತೇ ನಾನು ಪೋಸ್ಟ್ ಮಾಡಿರ್ತೀನಿ. ಸೊ ನಿಮ್ದೇನೇ ಕ್ವೆಶನ್ಸ್ ಇದ್ದರೂ ಕಳಿಸಿ, ನಾನು ಎಲ್ಲ ಮೆನ್ಷನ್ ಫೋಟೋಸ್ ತೊಗೊಂಡು ಅದಕ್ಕೆ ಆನ್ಸರ್ ಮಾಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ನೋಡು ಯಾರಿದ್ದಾರಲ್ಲಿ, ಯಾರು ಮಾಮ ಅಷ್ಟೇ, ಬರೀ ಮಾಮ. ಮಾಮಂಗ ಹೇಳ್ದ, ಹೇಳು ಹೇಳೋಗು. ನೋ 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 ಏನದು, ಏನದು, ರ್ಯಾಬಿಟ್. ಮುಟ್ಟು. ಮುಟ್ತ್ಯಾ? ಬೇಡ ಬಾ, ನಡಿ, ಆಮೇಲೆ ಬನ್ನಿ. ಪಾಪ ಹತ್ರ ಕೈ ಕೊಡ್ಬೇಕು. ಯಾರು ಪಪ್ಪ ಅಂತ ಇದೆಯಂತೆ. ನಡಿ, ಆ ಬ್ಯಾಗ್ ಎತ್ಕೋವಿ ಹಂಗೆ. ಕಳ್ಳ ಬಿಡು, ಪಾಪ ಬಿಚ್ಚುತ್ತೆ. ಇಷ್ಟೊತ್ತಿಗೆ ಬಂದಿದ್ದೀವಿ. ಇವಳು ಬಟ್ಟೆ ಬಿಚ್ಕೊಬಿಟ್ಟವಳೆ ಬಿ, ಬಂದು ಬಿಚ್ಕೊಬಿಟ್ಟವಳೆ ಕಾಲು. ಕೊಕ್ಕು ಹೆಂಗಾಡ್ತೈತೆ ಇವರು. ಬಾಯ್ ಬಾಯ್, ಹತ್ತು ಮೇಲೆ ಬಾರೇ ಬಿಚ್ಚೋಣ ಅಂದ್ರೆ ನೋಡು ಬೇಬಿ ಬತ್ತಲ್ಲ. ಆ ಬಟ್ಟೆ ಕರೆಕ್ಟಾಗಾರು ಹಾಕ್ತೀನಿಲ್ಲ, ಬಿಸ್ತೀನಿ. ಒಳ್ಳೆ ಹಿಂಗೆ ಹಿಂಗೆ ಒಂದು ಕಾಲು ಹಿಂಗೆ ಹಿಂಗೆ ಮಾಡ್ತಾವಳೆ. ಬಾ ನೀನು ಹೋಗ್ಬಿಡ, ರುಚಿ ಬಿಸ್ಕೆಟ್ ಐತಿ ಕಚ್ಬಿಡುತ್ತೆ. ಕುರಿ ಬಂದೈತಿ ನೋಡಿ. ಹೋಗು ಹೋಗು, ಶೂ ಮಾಡು. ಹತ್ತು ಮೇಲೆ, ಹತ್ತು ಹತ್ತು, ಹೋಗು ಹೋಗು ಹೋಗಿ. ಇವಳು ಬೆಳಗ್ಗೆ ಹಾಕಿದ ಬಿಸ್ಕೆಟ್ನ ಇನ್ನೂ ಮುಂದೆ ಹಿಡ್ಕೊಂಡು ಡವ್ ಮಾಡ್ತಾವಳೆ. ತಿಂದು ಇಲ್ಲ, ಕುಲ್ಲಿ ಕುಲ್ಲಿ. ನೀನ್ ಯಾಕೆ ಹೋಗ್ತೀಯಾ? ನಡಿ ಮಲ್ಕ, ನಡಿಯ ಮಲ್ಕ. ಬೈತಾನೆ ಬೇಬಿ ಮಾತಾ ಮುಂಚೆ ನನಗೆ. ಬಾರಿ ಇಲ್ಲಿ ನಿನ್ ಬಾ ಆಯ್ತು ಫಸ್ಟು. ಅಲ್ಲಿ
ಹೋಗು ಹೋಗ್ಬೋದಕ್ಕೆ ಹೋಗಲಿ ಆಗ ನಾವು ಕನಕಪುರದಿಂದ ಇದುವರೆಗೂ ಬರೋವರೆಗೂ ಇದಾಗಲಿಲ್ಲ ಊರಿಂದ ಏನು ನೈಸ್ ರೋಡ್ ಹತ್ರದಿಂದ ಇಲ್ಲಿಗೆ ಬರೋಷ್ಟಾಗ ಸಾಕಾಗೋಯ್ತು. ಅಭಿ ಎದುರುತ್ತಾನೆ ಕಣೋ. ನಡಿಯೋವಿರು 1 ಅವರ್ ಮಲ್ಕೊ ನಡಿ ನೀನು. ಬರುವಾಗ ಮಲ್ಗೆ ಇಲ್ಲ ಅವನು, ಹೋಗ್ಬೇಕಾದ್ರೂ ಮಲಗಿದ್ದ. ನಡಿ ಕುಳ